ಕಡಿಮೆ ಅವಧಿಯಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ನನಗೆ ಪ್ರವೇಶವನ್ನು ಕೊಟ್ಟಿದ್ದರು. ಹೀಗೆ ಪ್ರವೇಶ ಕೊಡಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ಡಾಕ್ಟರ್ ಲೋಲಾಕ್ಷಿ ಮೇಡಮ್ ಅವರಿಗೆ ನಾನು ಅತ್ಯಂತ ಪ್ರೀತಿಯಿಂದ ಗೌರವಾದಗಳನ್ನು, ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಇದರ ಜೊತೆಗೇ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ಈಗ ನಾನು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸಂಶೋಧಕ PhD ಮಾರ್ಗದರ್ಶಕ ಇದ್ದೇನೆ. 3 ದಶಕ 30 ವರ್ಷ. ಇನ್ನೂ ಪ್ರವೇಶ ಕೊಡಬಹುದಾದ ಕೆಲವು ಸೆಕ್ಷನ್ಗಳಿದ್ದಾವೆ. PhD ವ್ಯಾಲ್ಯೂಷನ್, MA ಉತ್ತರ ಪತ್ರಿಕೆ ವ್ಯಾಲ್ಯೂಷನ್ನು, JRFಯಿಂದ SRFಗೆ ಪ್ರಮೋಷನ್ ಮಾಡುವ ಕಮಿಟಿಯ ಸದಸ್ಯ, BOS ಮೆಂಬರು, BOE ಮೆಂಬರ್. ಇದಕ್ಕೆ ಅವಕಾಶ ಮುಂದೆ ಬರ್ತದಿಲ್ಲ ಗೊತ್ತಿಲ್ಲ. 30 ವರ್ಷಗಳ ನಂತರ ನನಗೆ ಅವಕಾಶವನ್ನು ಪ್ರವೇಶನ ಕೊಟ್ಟಿರೋದ್ರಿಂದ ತುಂಬ ಅಂಶ ಇದೆ. ಕುವೆಂಪು ಹೆಸರು ಇಟ್ಕೊಂಡಿರ್ತಕ್ಕಂಥ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರ ಸಮಾನ ಅವಕಾಶ ಬೇಕು ಎಂಬಂತಹ ಸಾಹಿತ್ಯದ ಆಶಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವನೂರು ಮಹಾದೇವರ ಸಾಹಿತ್ಯದ ಬಗೆಗೆ ನಾನು ಮಾತಾಡಲು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇದನ್ನು ನಾನು ಅನಿವಾರ್ಯ ಅಲ್ಲ, ಅಗತ್ಯವಾಗಿ ಹೇಳ್ತೇನೆ. ದೇವನೂರು ಅವರ ಸಾಹಿತ್ಯದ ಬಗೆಗೆ ಮಾತಾಡೋದು ದೊಡ್ಡ ಸವಾಲಿನ ಕೆಲಸ. ಯಾಕೆ ಸವಾಲಿನ ಕೆಲಸ ಅಂತಂದರೆ, ಅವರು ಲೋಕವನ್ನು ಗ್ರಹಿಸುವ ಸ್ವಭಾವ ಇದೆಯಲ್ಲ, ಅದು ಅಸಾಂಪ್ರದಾಯಿಕವಾದ, ಅಂದರೆ ಸಾಂಪ್ರದಾಯಿಕವಾದದ್ದಲ್ಲ. ಮತ್ತು ಲೋಕವು ಒಪ್ಪಿಕೊಂಡಿರುವ ವಿಧಾನದ್ದು ಅಲ್ಲ, ಸಮಾಜವು ಒಪ್ಪಿಕೊಂಡಿರುವ ಕ್ರಮದ್ದು ಅಲ್ಲ. ಆ ಕಾರಣಕ್ಕಾಗಿ ನಾನು ದೇವನೂರ ಮಹಾದೇವ ಅವರ ಸಾಹಿತ್ಯ ಲೋಕಗ್ರಹಿಕೆಯ ಸ್ವಭಾವ ಅಂತ ಬರ್ತದೆ. ಈ ಸ್ವಭಾವ ಅನ್ನೋದು ಮನುಷ್ಯನ ವರ್ತನೆಗಳಿಗೆ ಸಂಬಂಧಪಟ್ಟಿದೆ. ಸ್ವಭಾವಗಳನ್ನು ಆಧರಿಸಿ ವರ್ತನೆಗಳು ಕ್ರಿಯೇಟ್ ಆಗ್ತವೆ. ನಮ್ಮ ಕಮೆಂಟ್ ಬಹುತೇಕ ವರ್ತನೆಗಳನ್ನು ಕೇಂದ್ರೀಕರಿಸಿರುತ್ತದೆ. ಆದರೆ ವರ್ತನೆಗಳನ್ನು ಕ್ರಿಯೇಟ್ ಮಾಡುವಂಥ ಸ್ವಭಾವದ ಆಳಕ್ಕೆ ನಮ್ಮ ಗ್ರೇಟ್ ಇಳಿಯುವುದಿಲ್ಲ. ಸೊ ವರ್ತನೆಗಳನ್ನು ಕ್ರಿಯೇಟ್ ಮಾಡೋದು, ಪ್ರಭಾವಿಸುವುದು, ಹುಟ್ಟಿಸುವುದು, ನಿಯಂತ್ರಿಸುವುದು, ಪಲ್ಲಟ ಮಾಡುವುದು, ಬದಲಾಯಿಸುವುದು ಸ್ವಭಾವದ ಚಲನಶೀಲ ಸಾಮರ್ಥ್ಯ. ಈ ಸ್ವಭಾವಗಳನ್ನು ಕ್ರಿಯೇಟ್ ಮಾಡೋದು ಸಾಮಾಜಿಕ ರಚನೆ. ಸಾಮಾಜಿಕ ರಚನೆ ತನ್ನ ಒಡಲಲ್ಲಿ ಏರುಪೇರಾಗಿದ್ದರೆ, ಓರೆಕೋರೆಯಾಗಿದ್ದರೆ, ಅಸಮಾನತೆ ಮತ್ತು ಅಪಮಾನದಿಂದ ಕೂಡಿದ್ದರೆ ಅದು ಕ್ರಿಯೇಟ್ ಮಾಡುವ ಸ್ವಭಾವಗಳು ಕೂಡ ಇದೇ ರೀತಿ ಇರುತ್ತವೆ. ಒಂದೇ ರೀತಿಯ ಸ್ವಭಾವಗಳು ಇರುವುದಿಲ್ಲ. ಸೊ ದೇವನೂರ ಮಹಾದೇವ ಅವರ ಸಾಹಿತ್ಯದ ಲೋಕಗ್ರಹಿಕೆ ಸ್ವಭಾವ ಕೇಂದ್ರಿತವಾದದ್ದು. ಯಾವ ಸ್ವಭಾವದಲ್ಲಿ ಅವರು ಲೋಕವನ್ನು ಗ್ರಹಿಸ್ತಾರೆ ಅನ್ನೋದ್ರ ಬಗೆಗೆ ನನ್ನ 2-3 ಅಂಶಗಳನ್ನು ನನ್ನ ಅವಧಿ ಮೀರೋದಕ್ಕಿಂತ ಮೊದಲು ನನಗೆ ಚೀಟಿ ಕೊಡೋದು ಅಥವಾ ಚೀಟಿ ಹಾಕೋದು ಅಂತಾರೆ. ಚೀಟಿ ಹಾಕೋದಕ್ಕಿಂತ ಮೊದಲು ನನ್ನ ಮಾತನ್ನು ಮುಗಿಸ್ತೀನಿ ಅಂತ ಆಶ್ವಾಸನೆ ಕೊಡ್ತಿದ್ದೀನಿ. ಈ ಆಶ್ವಾಸನೆ ರಾಜಕಾರಣಿಗಳ ಆಶ್ವಾಸನೆ ಆಗಿದ್ದರೂ ಹೊಟ್ಟೆಗೆ ಹಾಕೋದು. ಸೊ ದೇವನೂರವರು ಲೋಕವನ್ನು ಗ್ರಹಿಸುವ ಸ್ವಭಾವ ಏನಂತಂದರೆ, ಅದು ಅತ್ಯಂತ ಪ್ರಧಾನವಾಗಿ ವಿಷಾದದಿಂದ ಕೂಡಿರುತ್ತದೆ. ಮಹಾನ್ ವಿಷಾದದಿಂದ ಅವರು ಲೋಕವನ್ನು ಗ್ರಹಿಸ್ತಾರೆ. ಏನು ವಿಷಾದದಿಂದ ಗ್ರಹಿಸೋದು? ನಮಗೆ ಸಾಧ್ಯ ಆಗಲ್ಲ. ನಾನು ಅವರ ಸಾಹಿತ್ಯ ಕೃತಿಗಳಿಂದ ಕೆಲವು ಉದಾಹರಣೆಗಳನ್ನು ಕೊಟ್ಟು ಇದನ್ನು ವಿವರಿಸಿ ಸ್ಪಷ್ಟಪಡಿಸ್ತೀನಿ. ನಿಮ್ಮಲ್ಲಿ ಅನೇಕರೆಲ್ಲ ಅವರ ಎಲ್ಲ ಬರವಣಿಗೆಗಳನ್ನು ಓದಿರ್ತಾರೆ ಅಂತ ನಂಬಿಕೊಂಡು ನಾನು ಉದಾಹರಣೆಗಳನ್ನು ಕೊಡ್ತೀನಿ. ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಕತೆ ಮಾರಿಕೊಂಡವರು, ಅದರ ಕೊನೆಯ ಸಾಲು ಹೇಗೆ ಎಂಡಾಗುತ್ತಂದರೆ,
ಯಾಕೋ ಕಿಟ್ಟಪ್ಪನತ್ತ ವೀರನೂ ನತ್ತ. ಕಿಟ್ಟಪ್ಪನ ಸಹವಾಸ ವೀರನ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮಿಯ ಜೊತೆಯಲ್ಲಿ, ಲಕ್ಷ್ಮಿಗೂ ಕಿಟ್ಟಪ್ಪನಿಗೂ ಇರತಕ್ಕಂಥ ಸಂಬಂಧ ವೀರನ ಗಮನಕ್ಕೆ ಬಂದಿರುತ್ತದೆ. ಅವನಿಗೆ ರೋಷ ಬಂದಿರುತ್ತದೆ, ಆವೇಶ ಬಂದಿರುತ್ತದೆ. ಕತ್ತಿ ರೆಡಿ ಮಾಡಿಟ್ಟಿದ್ದೀನಿ, ನಾಳೆ ಬೆಳಗ್ಗೆ ನಿಮ್ಮಿಬ್ಬರು ಮುಗಿಸ್ತೀನಿ ಅಂತ ಆಕ್ರೋಶ ಪಡ್ತಾನೆ. ಆದರೆ ಕತೆ ಎಂಡಾಗೋದು ಯಾಕೋ ಕಿಟ್ಟಪ್ಪ ನಕ್ಕ ವೀರನೂ ನಕ್ಕ. ನಾವೆಲ್ಲ PUC BA ಓದುವಾಗ ಈ ಕತೆ ಓದೋರು ತಪ್ಪಾಗಿ ಓದಿದ್ವಿ, ಈಗಲೂ ತಪ್ಪಾಗಿ ಓದುವಂತ ಇದ್ದಾರೆ. ಏನಂತಂದರೆ ಬೀರಿದಾನಲ್ಲ, ಅವನು ತನ್ನ ಹೆಂಡತಿಯಾಗಿರ್ತಕ್ಕಂಥ ಲಕ್ಷ್ಮಿಯ ಜೊತೆಯಲ್ಲಿ ಸಂಬಂಧ ಹೊಂದಿರತಕ್ಕಂಥ ಕಿಟ್ಟಪ್ಪನನ್ನು ಕಚ 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 ಕಡಿದು ಪುಡಿ ಮಾಡಬೇಕಾಗಿತ್ತು. ಅಲ್ಲ, ಇದು ವಸ್ತುಸ್ಥಿತಿಯೊಂದನ್ನು ಆಕ್ರೋಶದಿಂದ ಗ್ರಹಿಸುವ ವಿಧಾನ. ಸಾಮಾಜಿಕ ವಸ್ತುಸ್ಥಿತಿ ಬಗೆಗೆ ನಮಗೆ ಅಸಹನೆ ಇರ್ತದೆ. ಅಸಹನೆಯಿಂದ ಗ್ರಹಿಸುವುದು ಒಂದು ಲೇಯರ್, ಆಕ್ರೋಶದಿಂದ ಗ್ರಹಿಸುವುದು ಇನ್ನೊಂದು ಲೇಯರ್. ಆದರೆ ಅಸಹನೆ ಮತ್ತು ಆಕ್ರೋಶಗಳು ಒಬ್ಬ ಕಲಾವಿದನಲ್ಲಿ, ಒಬ್ಬ ಕವಿಯಲ್ಲಿ, ಒಬ್ಬ ಸಾಹಿತಿಯಲ್ಲಿ ಮೆಲ್ಟ್ ಆಗಬೇಕು, ಕರಗಬೇಕು, ಜೀರ್ಣ ಆಗಬೇಕು, ಪರಕಾಯ ಪ್ರವೇಶ ಮಾಡಬೇಕು, ಅನುಭವವಾಗಿ ಕಲೆಯಾಗಿ ಅರಳುವಾಗ ಅದು ವಿಷಾದವಾಗಿ ಮಾರ್ಪಡುತ್ತೆ. ದೇವನೂರವರು ಲೋಕವನ್ನು, ಲೋಕದ ಚಲನಶೀಲತೆಯನ್ನು, ಆಗುಹೋಗುಗಳನ್ನು ಹೀಗೆ ವಿಷಾದಪೂರ್ಣವಾಗಿ ಗ್ರಹಿಸ್ತಾರೆ. ಇಡೀ ಸಾಹಿತ್ಯದ ಗ್ರಹಿಕೆಯೇ ವಿಷಾದದಿಂದ ಗ್ರಹಿಸಿದ್ದು ಮತ್ತು ವಿಷಾದದಿಂದ ಅಭಿವ್ಯಕ್ತಿ ಮಾಡಿದ್ದು. ಇನ್ನೊಂದು ಸ್ಟ್ರಾಂಗ್ ಪ್ರಕರಣವನ್ನು ನಾನು ಉದಾಹರಣೆ ಕೊಡ್ತೀನಿ. ಕುಸುಮಬಾಲೆಯಲ್ಲಿ ಚನ್ನನ ಕೊಲೆ ಆಗಿರ್ತದೆ. ಚನ್ನನ ಕೊಲೆ ಆದ ನಂತರ ಮುಂಬೈನಲ್ಲಿ ಚೆನ್ನ ಬದುಕಿದ್ದಾನೆ, ಹೋಟ್ಲಲ್ಲಿ ಕೆಲಸಕ್ಕಿದ್ದಾನೆ ಎನ್ನುವಂಥ ಒಂದು ಪುಕಾರನ್ನು ನಂಜನಗೂಡು ಕಡೆಯಿಂದ ಬಂದಿರತಕ್ಕಂಥ ಒಂದು ಸಾರು ಕ್ರಿಯೇಟ್ ಮಾಡಿಬಿಡ್ತಾರೆ. ಅದು ನಿಮ್ಗೆ ಗೊತ್ತಿದೆ ಅಂತ ಕೇಳ್ತಾರೆ. ಹೋಟ್ಲಲ್ಲಿ ಕೆಲಸ ಮಾಡ್ತಾನೆ. ಅದು ಸುತ್ತು ಬಳಸಿ ಚೆನ್ನನ ಅಪ್ಪ ಅವ್ಗೆ ಮೆಸೇಜ್ ಆಗುತ್ತೆ. ಖುಷಿ ಪಡ್ತಾರೆ. ಅಪ್ಪ ಅವ್ವ ಮುಂಬೈಗೆ ಹೋಗಬೇಕು, ಅವರಿಬ್ಬರು ಮಾತಾಡ್ತಾರೆ. ಚೆನ್ನ ತಂದೆ ತಾಯಿ ಮಗನ ನೋಡಬೇಕು, ಕರ್ಕೊಂಡು ಬರಬೇಕು. ಅವರಿಬ್ಬರಲ್ಲಿ ದೊಡ್ಡ ಡೈಲಾಗ್ ನಡೀತದೆ. ಕಡಿಮೆ ನಾನು ಒಳಗಟ್ಟ ಥರ ದೊಡ್ಡ ಮಹಾರಾಜನ ಮನೇಲಿ ಇದರಿಲ್ಲ, ಅವನೇಲಿರೋದು ನಮ್ಮಲ್ಲಿ ಒಳಗೆ ಬಿಟ್ಕೊಳ್ಳಲ್ಲ, ನಾವು ಹೋದ್ರೆ ಹೊರಗಡೆ ಮಾಡ್ಬೇಕು. ಅಷ್ಟು ದೂರ ಹೆಂಗೆ ಹೋಗೋದು? 7 ದಿವಸ ಹೋಗೋಕೆ, 7 ದಿವಸ ಬರೋಕ್ಕೆ, 7 ದಿವಸ ಅಡುಗೆಲ್ಲ ಹೋಗೋದಂತೆ, ನೀರೊಳಗೆ ಹೋಗೋದಂತೆ ಸಾಮಾನ್ಯ ಅಲ್ಲ. ಹೌದು, ನಾವು ಅಲ್ಲಿಗೆ ಹೋಗ್ತೀವಲ್ಲ. ನಿಮ್ಮ ಮಗ ಅಲ್ಲೂ ದಿಲ್ದಾರಾಗಿದ್ದ, ಹಳ್ಳಿಯಾಗಿದ್ದಾಗ ನಂಜನಗೂಡಲ್ಲ ಅಂತ ಕೇಳಿದ್ರೆ ಏನು ಹೇಳಿದ ಅವಾಗ? ಅಯ್ಯೋ, ಇಲ್ಲಿ ಸಾಮಾನ್ಯ ಮನುಷ್ಯ ಅಲ್ಲ, ಅವನು ಚೆನ್ನಾಗಿ ಇಲ್ಲಿದ್ದಾಗ ನಂಜನಗೂಡಲ್ಲಿದ್ದಾಗ ಸಾಮಾನ್ಯ ಅಲ್ಲ, ಅವನು ಎಂತ ಅಂಗಡಿ ಇಟ್ಟಿದ್ದು ಗೊತ್ತಾ? ಸಕ್ಕರೆ, ಅಕ್ಕಿ, ಬೆಲ್ಲ ಎಲ್ಲ ಅಂಗಡಿ ಇಟ್ಟಿದ್ದ ಅಂತ ಅವ್ರಿಗೆ ಅಂಗಡಿ ಕೊಡೋಣ. ಇಲ್ಲಿ ಅಂಗಡಿನೇ ಇರಲಿಲ್ಲ ಚೆನ್ನನಿಗೆ. ಅಂಗಡಿ ಎಲ್ಲ ಸಾರ್ವಜನಿಕ ನಡೆಸಿರ್ತಿದ್ದ ಅವರಪ್ಪ ಚೆನ್ನಪ್ಪ. ಕೊಲೆಯಾಗಿದೆ. ಪುಕಾರಿನ ಮೂಲಕ ಚೆನ್ನ ಬದುಕಿದ್ದಾನೆ. ಇವತ್ತೆಲ್ಲ ನಾಡ್ಬೋದು ಅನ್ಕಣ. ಮನುಷ್ಯ ರೂಪದಲ್ಲಿ ಬರ್ಬೋದು, ಬೆಕ್ಕಿನ ರೂಪದಲ್ಲಿ ಬರ್ಬೋದು, ಪಕ್ಷಿ ರೂಪದಲ್ಲಿ ಬರ್ಬೋದು. ಸಾಮ್ರಾಜ್ಯನ ದೊಡ್ಡತನ ಅಲ್ಲಿ ಮಾತು ಬರ್ತದೆ. ಈ ಲೋಕ ಗ್ರಹಿಕೆಯು ಕೂಡ ವಿಷಾದದಿಂದ ಕೂಡಿದೆ ಅಂತ ನಾನು ಹೇಳ್ಬೋದು. ಮಹಾನ್ ವಿಷಾದದಿಂದಲೇ ಇದು ಕೂಡಿದೆ. ಇಂಥ ಅನೇಕ ಬಿಡಿ ಪ್ರಕರಣಗಳನ್ನು ನಾನು ಕೊಡ್ಬೋದು. ಬೇಡ, ನಾನು ಸ್ಟ್ರಾಂಗ್ ಒಂದು ಏನು ಫೈಂಡಿಂಗ್ ಏನಂತಂದರೆ ದೇವನೂರ ಮಹಾದೇವ ಅವರ ಲೋಕ ಗ್ರಹಿಕೆ ವಿಷಾದದಿಂದ ಕೂಡಿದೆ. ಅವರು ಬರೆಯುವಂಥ ಬರವಣಿಗೆ ನೋಡ್ಬೋದು, ಬರೀತಿರ್ತಾರೆ. ನಮ್ಮ ಸಮಕಾಲೀನ ವಿದ್ಯಮಾನಗಳನ್ನು ಕುರಿತು ಬರೀತಾ ಇರ್ತಾರೆ. ಆ ಗ್ರಹಿಕೆಯ ವಿಧಾನವೂ ಕೂಡ ಬಹುತೇಕ ಅಸಹನೆ ಮತ್ತು ಆಕ್ರೋಶಗಳು ಅದ್ರ ಒಳಗಡೆ ಇದ್ರೂ ಕೂಡ ವಾಚ್ಯ ರೂಪದಲ್ಲಿ ಬರೆದಲ್ಲೇ ಅವು ಒಂದು ವಿವೇಕದಲ್ಲಿ, ಒಂದು ಪರಿಪಕ್ವ ರಾಜಕೀಯ ಜ್ಞಾನದ ಉತ್ತುಂಗದಲ್ಲಿ ಕರಗಿ ಮೆಂಟಾಗಿ ಜೀರ್ಣಾಗಿ ಅನುಭವದ ಕಲಾಕೃತಿಯಾಗಿ ನೋಡುವಾಗ ಅದು ವಿಷಾದವಾಗಿ ಅಭಿವ್ಯಕ್ತಿ ಕೊಡುತ್ತದೆ. ಎರಡನೇದು, ನಾವು ವಸ್ತುವನ್ನು ಅಳತೆ ಮಾಡುವಾಗ ಉದ್ದ ಅಗಲ ಅಂತ ಅಳತೆ ಮಾಡ್ತೀವಿ. ಉದ್ದ ಅಗಲ
ಸೈಟು ಇತ್ಯಾದಿ ಉದ್ದ ಅಗಲ ಅಳತೆಯನ್ನು ಮಾಡಿ ವಸ್ತು ಸ್ಥಿತಿಯನ್ನು ಅಳತೆ ಮಾಡುವುದು ಹೇಗೆ? ಮೆಟೀರಿಯಲ್ ಅಳತೆ ಮಾಡೋದು ಉದ್ದ ಅಗಲ. ವಸ್ತು ಸ್ಥಿತಿಯನ್ನು ಅಳತೆ ಮಾಡೋದು ಹೇಗೆ? ಸಾಮಾಜಿಕ ವಸ್ತು ಸ್ಥಿತಿಯನ್ನು ಅಳತೆ ಮಾಡೋದು ಹೇಗೆ? ದೇವನೂರವರು ತಮ್ಮ ಕಥೆ, ಕಾದಂಬರಿ, ಕಾವ್ಯ ಮತ್ತು ಉಳಿದೆಲ್ಲ ಗದ್ಯ ಬರವಣಿಗೆಯಲ್ಲಿ ವಸ್ತು ಸ್ಥಿತಿಯನ್ನು ಗ್ರಹಿಸುವ ವಿಧಾನ ಇದೆಯಲ್ಲ, ಅದು ಉದ್ದ ಅಗಲ ರೀತಿಯಲ್ಲಿ ಗ್ರಹಿಸಲ್ಲ, ಆಳ ಅಗಲದ ರೀತಿಯಲ್ಲಿ ಗ್ರಹಿಸ್ತಾರೆ. ಆಳ ಯಾವುದು? ಇದು ವೆರಿ ಇಂಟ್ರೆಸ್ಟಿಂಗ್. ಆಳ ಯಾಕಂದರೆ ಉದ್ದ ಅಗಲ ವಸ್ತುವನ್ನು ಬರ್ತದೆ, ವಸ್ತು ಸ್ಥಿತಿಯ ಆಳವನ್ನು ಗ್ರಹಿಸೋದು ಸುಲಭದ ಮಾತಲ್ಲ. ಯಾಕಂದರೆ ಆಳ ಮತ್ತು ಅಗಲ ಮತ್ತು ಆಳವನ್ನು ಮೊದಲು ಬಾರಿಗೆ ಗ್ರಹಿಸಿದ್ದು ನಾನ್ ವರ್ಬಲ್ ಫಾರ್ಮ್ ಆಗಿರ್ತಕ್ಕಂಥ ಚಿತ್ರಕಲೆಯಲ್ಲಿ ಜಾನ್ ಬರ್ಜರ್ ವೇಸ್ ಆಫ್ ಸೀಯಿಂಗ್ ಎನ್ನುವಂಥ ಜಗತ್ಪ್ರಸಿದ್ಧವಾದ ಒಂದು ಕೃತಿಯಲ್ಲಿ ಈ ಅಂಶವನ್ನು ಡಿಸ್ಕಷನ್ ಮಾಡ್ತಾನೆ. ಒಂದು ನಾನ್ ವರ್ಬಲ್ ಚಿತ್ರಕಲೆಯನ್ನು ನಾವು ನೋಡ್ತೀವೋ ಅದು ನಮ್ಮನ್ನು ನೋಡುತ್ತವೆ. ಆ ಪುಸ್ತಕದಲ್ಲಿ ಅನೇಕ ಆರ್ಗ್ಯುಮೆಂಟ್ ಅದನ್ನು ನಾನು ಹೇಳಲ್ಲ. ಬಟ್ ದೇವನೂರವರ ಮತ್ತೊಂದು ಲೋಕಗ್ರಹಿಕೆ ಯಾವುದಂದರೆ ಆಳ ಮತ್ತು ಅಗಲ. ಇದಕ್ಕೆ ನಾನು ಟೆಕ್ಸ್ಟಿಂದ ಉದಾಹರಣೆ ಕೊಡೋದಾದರೆ 2 ಪ್ರಸಂಗಗಳನ್ನು ಉದಾಹರಣೆ ಕೊಡ್ತೀನಿ. ಒಂದು ಒಡನಾಡು ಕೃತಿಯಲ್ಲಿ ಒಂದು ಮೂಟೆ ಕಡಲೆಕಾಯನ್ನು ರಾತ್ರಿ ಆಗೋದ್ರೊಳಗೆ, ಅಂದರೆ ಪೂರ್ಣ ರಾತ್ರಿ ಆಗೋದ್ರೊಳಗೆ ಸಾಕವನ್ನು ಕುಟುಂಬದ ಅಷ್ಟೂ ಸದಸ್ಯರು ತಿಂದು ಮುಗಿಸ್ಬಿಟ್ಟಿರ್ತಾರೆ. ಅದರ ಸಿಪ್ಪೆಯನ್ನು ಬೆಂಕಿಗೆ ಹಚ್ತಾರೆ. ಬೆಂಕಿಯಲ್ಲಿ ಅದು ಬೂದಿಯಾಗಿ ಹೋಗುತ್ತೆ. ಅದು ವಿವರಣೆಗಳಲ್ಲಿ ಅದಕ್ಕೆ ವಿವರಣೆ ಹೋಗಲ್ಲ. ಇನ್ನೊಂದು ಕುಸುಮಂತ ಬಾಲೆಯಲ್ಲಿ ಗಾರಸಿದ ಮಾವ 12 ಎಳ್ನೀರನ್ನು ಕುಡಿದಿರ್ತಾನೆ. ಅಲ್ಲಿ 16 ಎಳ್ನೀರನ್ನು ಕುಡಿದಿರ್ತಾನೆ. 16 ಎಳ್ನೀರನ್ನು ಕುಡಿದಿರ್ತಕ್ಕಂಥ ಗಾರಸಿದ ಮಾವನ್ನ ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆದಿರ್ತಾರೆ ಜಮೀನ್ದಾರರು ಅಥವಾ ಆ ತೆಂಗಿನ ತೋಟದ ಮಾಲೀಕರು. ಆಮೇಲೆ ಅದಕ್ಕೆ ನ್ಯಾಯ ಪಂಚಾಯತಿ ಇತ್ಯಾದಿ ಆಗುತ್ತೆ. ಮುಳ್ಳೂರು ನಾಗರಾಜ್ ಕಾದಂಬರಿ ಒಳಗಿನವರು ಮತ್ತು ಆ ಕವಿ ಮತ್ತು ದಲಿತ ಚಳವಳಿಯ ನಾಯಕರು ಮುಳ್ಳೂರು ನಾಗರಾಜ್ ಪ್ರವೇಶ ಆಗ್ತಾರೆ ಆ ಕಾದಂಬರಿ ಒಳಗಡೆ. ನೀವು ಯಾಕೆ ಕಟ್ಟಾಗಿ ಹೊಡಬಾರ್ದಾಗಿತ್ತು, ಹೀಗೆಲ್ಲ ಮಾತುಕತೆ ನಡೀತವೆ. ಆ ಕಾದಂಬರಿ ಉಲ್ಲೇಖವನ್ನು ನಾನು ವಿವರ ಹೇಳಲ್ಲ, ಯಾಕಂದರೆ ನನಗೆ ಟೈಮ್ ಕಡಿಮೆ ಇರೋದ್ರೆ ವಿವರಿಸಲ್ಲ. ಅವನು ಬಿಡಿಸಿ ಮನೆಗೆ ಹೋಗ್ತಿರ್ತಾರೆ. ಗಾರಸಿದ ಮಾವ ಮತ್ತು ಮುಳ್ಳೂರು ನಾಗರಾಜ್ ಹೇಳಿದ್ರಲ್ಲಕಂದ್ರೆ ನೀವು ಹೋಗಿ ಅವ್ರ ಹತ್ರ ಕಟ್ಟೆ ಹಚ್ಕೊಂಡು ಹೊಡ್ಸ್ಕೊಬಿಟ್ರಲ್ಲ. ಗಾರಸಿದ ಮಾವ ಮಾತಾಡ್ತಾನೆ, ಕಟ್ಟಾಗ್ತಲ್ಲ ಹೊಡೆಯ ಬಡಿಸಿ ಹೊಟ್ಟೆವ್ರನ್ನ. ಈ ಹೊಡೆಯುವ ತಂಡ ಇತ್ತಲ್ಲ, ಒಂದು ರೌಂಡ್ ಹೊಡೆದು ಅವರು ಸುಸ್ತಾಗಿ ಅವ್ರು ಸ್ವಲ್ಪ ವಿಶ್ರಾಂತಿ ತಗೊಂಡು 2ನೇ ರೌಂಡಲ್ಲಿ ಹೊಡಿತಿದ್ರು. 16 ಎಳ್ನೀರು ಕುಡಿದಿದ್ದು ಜಮೀನ್ದಾರ ಪ್ರಕಾರ ತಪ್ಪು. 16 ಎಳ್ನೀರು ಕುಡಿದದ್ದು ಕುಡಿದ ಗಾರಸಿದ ಮಾವ ಪ್ರಕಾರ ತಪ್ಪು ಅಲ್ಲ. ತಪ್ಪು ಜಮೀನ್ದಾರ ದೃಷ್ಟಿಕೋನದಲ್ಲಿ ತಪ್ಪು ಕಾಣಿಕೆ ಕೊಡಬೇಕು. 16 ಎಳ್ನೀರು ಕುಡಿದಿದ್ದು ತಪ್ಪಲ್ಲ, ತಪ್ಪು ಕಾಣಿಕೆ ಕೊಡಲ್ಲ ಗಾರಸಿದ ಮಾವ. ಅವನು ಸವಾಲು ಹಾಕ್ತಾನೆ ಪಂಚಾಯತ್ ಒಳಗೆ. ಕುಡಿದಕ್ಕಂತ ಕೇಳಿದ್ದು ತಪ್ಪಕಯ್ಯ, 16 ಎಳ್ನೀರು ಕುಡಿಯಕ್ಕಂತ ಕೇಳಿರೋದು. ಅಲ್ಲಿ ಮತ್ತೊಂದು ವಾಕ್ಯ ಓದು ಕ್ರಿಯೇಟ್ ಮಾಡಬೇಕು, ಮಾರೋದಕ್ಕಲ್ಲ ಅನ್ನೋದು. ಮಾರೋದಕ್ಕಲ್ಲ. ಈ ದೇಶದ ಸಂಪತ್ತನ್ನು ನಮ್ಮ ವೈಯಕ್ತಿಕವಾದ ಅಗತ್ಯಕ್ಕಾಗಿ ಮಾತ್ರ ಬಳಸಿದರೆ ದೊಡ್ಡ ಪ್ರಮಾಣದಲ್ಲಿ ಯಾವುದೂ ಕೂಡ ಮಾರಾಟ ಆಗ್ತಿರಲಿಲ್ಲ. LIC ಮಾರಾಟ ಆಗ್ತಿರಲಿಲ್ಲ, ವಿಮಾನ ಕೇಂದ್ರಗಳ ಮಾರಾಟ ಆಗ್ತಿರಲಿಲ್ಲ, ಬಳ್ಳಾರಿ ಗಣಿಯಾದ್ರೂ ಮಾರಾಟ ಆಗ್ತಿರಲಿಲ್ಲ, ಯಾವುದೂ ಮಾರಾಟ ಆಗ್ತಿರಲಿಲ್ಲ. ಗಾರಸಿದ ಮಾವ ಮಾತಾಡ್ತಾನೆ, ಕುಡಿಯಕ್ಕಂತ ಕೇಳಿದ್ರು ಕೂಡ ತಪ್ಪಲ್ಲ, ಕುಡಿಯಕ್ಕೆ ಕೇಳಿದ್ರು. ಮುಂದೋಗಿ ಮತ್ತೊಂದು ಮಾತಾಡ್ತಾನೆ, ನೀವು ಎಲ್ಲಿಗೆ ಕುಡಿದ್ರೆ ಈಗಲೇ ಹೋಗ್ತೀರಾ? ಅಲ್ಲ 16 ಎಳ್ನೀರು ಕುಡಿದ್ರೆ ಮಾತು ಕುಡಿಯಕ್ಕಂತ 16 ಎಳ್ನೀರು. ಅವ್ರಿಗೆ ಒಂದೇ ಸಲ ಭಯ ಆಗ್ತದೆ. ಆಲೋಚನೆ ಮಾಡಬೇಕು, 16 ಎಳ್ನೀರು ಕುಡಿಯಕ್ಕೆ ಸಾಧ್ಯನಾ? ಇದು ಕಲ್ಪನೆನಾ? ಇದು ವಾಸ್ತವನ ಮೀರಿದ? ಅಷ್ಟು ಮಾತ್ರ ಅಲ್ಲ, 16 ಎಳ್ನೀರು ಕುಡಿಯಕ್ಕೆ ಹಿಡಿದೇನೋ? ಬಾಯಾರಿಕೆಯನ್ನು ತಣಿಸುವ ಸಲುವಾಗಿ 16 ಎಳ್ನೀರು ಕುಡಿದಿದನೋ ಅಥವಾ ಹಸಿವನ್ನು ನೀಗಿಸಿಕೊಳ್ಳುವ ಸಲುವಾಗಿ ಎಳ್ನೀರು ಕುಡಿತದನೋ? ಓದುವ ಆಲೋಚನೆ ಮಾಡೋದು. ಯಾಕೆ ಕುಡಿತದಾನೆ?
ಕುಡಿಯ ಕಡಿದಾನೆ, 16 ಅಲ್ಲ 16 2ನೇ ಸಲ 3 ಸಲ ಬೇಕಾದ್ರೆ ಕುಡಿತಾನೆ. ಆದರೆ ಹೊಟ್ಟೆ ತುಂಬಿದ ಜನಕ್ಕೆ 16 ಎಣ್ಣೆ ಕುಡಿಬಹುದು ಎಂಬುದು ಕಲ್ಪನೆಯೂ ಮೀರಿದೆ. ಇದು ಹಸಿವಿನ ಆಳವನ್ನು ಸೂಚಿಸುತ್ತದೆ, ಬಾಯಾರಿಕೆಯ ಆಳವನ್ನು ಸೂಚಿಸುತ್ತದೆ. ಒಂದು ಕುಟುಂಬದ ಸದಸ್ಯರು ಒಂದೇ ಒಂದು ರಾತ್ರಿ ಒಂದು ಮೂಟೆ ಕಡಲೆ ಬೀಜವನ್ನು ತಿನ್ನೋದು ಅವರ ಹಸಿವಿನ ಆಳವನ್ನು ಸೂಚಿಸುತ್ತದೆ. ಹಾಗಿದ್ರೆ ದೇವರವರ ಲೋಕಗ್ರಹಿಕೆ ಒಳಗಡೆ ಉದ್ದ ಅಗಲದ ಗ್ರಹಿಕೆ ಮಾತ್ರ ಇಲ್ಲ, ಅದು ಆಳ ಮತ್ತು ಅಗಲದ ಗ್ರಹಿಕೆ. ಯಾವುದರ ಆಳ? ಅದು ಅಪಮಾನದ ಆಳ, ಅದು ಶೋಷಣೆಯ ಆಳ, ಅದು ಅನ್ಯಾಯದ ಆಳ. ಎಷ್ಟು ಬಗೆಯಲ್ಲಿ ಅಪಮಾನ, ಎಷ್ಟು ಬಗೆಯಲ್ಲಿ ಹಸು, ಅದರ ಆಳವನ್ನು ಬಗೆದು ತೋರಿಸುವ ಸೃಜನಶೀಲ ಕಲೆಗಾರಿಕೆ ದೇವನೂರರ ಸೃಷ್ಟಿಶೀಲ ಸಾಹಿತ್ಯದಲ್ಲಿ ಇದೆ. ಇನ್ನು ದೇವನೂರವರು ಲೋಕವನ್ನು ಗ್ರಹಿಸುವ ಮತ್ತೊಂದು ಸ್ವಭಾವ ಯಾವುದಂದರೆ, ವಾಸ್ತವ ಲೋಕವನ್ನು ವಾಸ್ತವ ರೀತಿಯಲ್ಲಿ ಗ್ರಹಿಸೋದು ಒಂದು. ವಾಸ್ತವ ಲೋಕವನ್ನು ಗ್ರಹಿಸುವಾಗ ಮಾಂತ್ರಿಕ ವಾಸ್ತವದ ಮೂಲಕ ಗ್ರಹಿಸೋದು ಇನ್ನೊಂದು, ಕಲ್ಪನಾ ವಾಸ್ತವದ ಮೂಲಕ ಗ್ರಹಿಸೋದು ಮತ್ತೊಂದು. ಮಾಂತ್ರಿಕ ವಾಸ್ತವ ಅಂದರೆ ಯಾವುದು ಅಂತಂದರೆ, ಒಡಲಾಳ ಕಾದಂಬರಿಯಲ್ಲಿ ಸಾಕವ್ವ ಮೊಮ್ಮಗ ಶಿವನ ಹತ್ರ ಮಾತಾಡ್ತಾ ಯಮದವ್ರ ಪ್ರಶ್ನೆ ಬರುತ್ತೆ. ಯಮಲೋಕಕ್ಕೆ ನಾನು ಹೋಗ್ತೀನಿ, ಕರ್ಕೊಂಡು ಹೋಗ್ತಾರೆ, ಹೇಳ್ತಾರೆ. ಅಲ್ಲೋದು ಏನು ಹೇಳ್ತೀಯ? ನಾನು ದೇವ್ರ ಹತ್ರ ಯಮರಾಯ ಹತ್ರ ಒಂದೇ ಒಂದು ಮಾತು ಕೇಳ್ತೇನೆ, ನನ್ನ ಮಂಗೂಸ್ತ ಈ ಭೂಮಿಯಲ್ಲಿ ರಾಜ್ಯಾಡಳಿತ ಮಾಡೋದನ್ನು ಕೊಡುವ ಅಂತ ಕೇಳ್ತೀನಿ. ಬಹಳ ದೊಡ್ಡ ಪೊಲಿಟಿಕಲ್ ಡಿಮ್ಯಾಂಡ್ ಅದು. ಸಾಕವ್ವ ಕೇಳ್ತೀನಿ. ಮುಂದುವರೆದು ಈ ಸಂಭಾಷಣೆ ಒಳಗಡೆ ಸಾಕವ್ವ ದೇವಕನ್ನಿಕೆ ಆಗುತ್ತದೆ, ಬಿಡಿಸಿ ಉಟ್ಕೊಳ್ತಾಳೆ, ಬಿಡಿ ಕೂದಲಾಗುತ್ತೆ. ಅದು ಒಂದು ಮ್ಯಾಜಿಕ್ ರಿಯಲಿಸಮ್ ಅಥವಾ ಮಾಂತ್ರಿಕ ವಾಸ್ತವದ ವಿಧಾನದಲ್ಲಿ ದೇವನೂರವರು ಲೋಕವನ್ನು ಗ್ರಹಿಸ್ತಾರೆ. ಅದೇ ರೀತಿ ಈ ಕುಸುಮಬಾಲೆಯಲ್ಲಿ ಕುರಿಯೇನ ಮೇಲೆ ತೊರಾಗಟ್ಟಿ ಜ್ಯೋತಮ್ಮ ಆಹ್ವಾನ ಆಗಿಬಿಟ್ಟು ಅದನ್ನು ಮೈ ತುಂಬಿಕೊಂಡು ತಲತಲಾಂತರದ ನನ್ನಿಯನ್ನು ನುಡಿತಾಳೆ. ನಾಳೆ ಜನಸಂಘ ಸಮಿತಿ ಜೀವ ವಿಮೋಚನೆಗಾಗಿ ಹೋರಾಟ ಮಾಡಬೇಕಂತ ಸಭೆ ಸೇರಿರುತ್ತದೆ. ಅದರ ಹಿಂದಿನ ರಾತ್ರಿ ಕೃಷ್ಣಪ್ಪ, ಗಂಗಯ್ಯ, ಕೋಲಾರ ವೆಂಕಟೇಶ ಇವರೆಲ್ಲ ನಮ್ಮ DSSನ ಮೊದಲ ಫೌಂಡರ್ ಕಮಿಟಿಯ ಸದಸ್ಯರ ದೇವನೂರು ಮಹಾದೇವರ ಹೆಸರು ಕೂಡ ಬರ್ತದೆ. BDC ಅಥವಾ ಮೂಲಿ ಕೂತಿರ್ತದೆ, ಅದನ್ನು ಬರ್ತದೆ. ಅವರೆಲ್ಲರೂ ಜೀವ ವಿಮೋಚನೆಗಾಗಿ ಜಾತಿ ವಿನಾಶಕಾರಿ ಕೆಲಸ ಮಾಡುವಾಗ ಕುರಿಯನ ಮೇಲೆ ತೊರಾಗಟ್ಟಿ ಜ್ಯೋತಮ್ಮ ಆಹ್ವಾನ ಆಗಿಬಿಟ್ಟು ಜಾತಿಯಲ್ಲಿ ಹ್ಯಾಕ್ ಬಂತು ಅನ್ನೋದಕ್ಕೆ ಅದು ವಾಸ್ತವ ಲೋಕದಲ್ಲಿ ಅಲ್ಲ, ನಾನು ಗೊತ್ತಿಲ್ಲ, ಮಾಂತ್ರಿಕ ವಾಸ್ತವದ ಲೋಕದಲ್ಲಿ ಕುರಿಗೆ ನನ್ನೆಯನ್ನು ಬಿಡ್ತಾನೆ. ಏನು ಬಿಡ್ತಾನೆ ಅಂತಂದರೆ, ಉತ್ತಮ ಜಾತಿಯವರ ಹೆಂಡತಿಯರನ್ನು ಕುಂದಾಲನ ಕಾಲದಲ್ಲಿ ಈ ಹೊಲ ಮಾದಿಗಳು ಏನು ಮಾಡ್ತಾರೆ ಅಂದರೆ, ಉತ್ತಮ ಜಾತಿಯವರ ಹೆಂಗಸರನ್ನ ಹೆಂಡತಿಯರನ್ನ ಕರ್ಕೊಂಡು ಬೆಟ್ಟಿಗೆ ಹೋಗ್ಬಿಡೋದು, ಕಾಡಿಗೆ ಹೋಗ್ಬಿಡೋದು. ಕಾಡಿಗೆ ಹೋಗ್ಬಿಟ್ಟು ಎಷ್ಟೋ ದಿವಸ ಆದಮೇಲೆ ವಾಪಸ್ ಬರೋದು. ಆ ಉತ್ತಮ ಜಾತಿಯವರು ಉತ್ತಮವಾಗಿರ್ತಾರೆ, ಕಾದಂಬರಿ ಸಾಲ ಉತ್ತಮವಾಗಿರ್ತಾನೆ. ಈಗ ಥರ ಇರಲಿಲ್ಲ. ಹೋಗಿದ್ದು ಏನು ಮಾಡೋದು, ನೀವು ಅಂತೂ ನಮ್ಮ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ರಿ, ಎಷ್ಟು ದಿವಸ ಅಲ್ಲಿದ್ರಿ, ಈಗ ಅಲ್ಲೂ 3 ವಾರ ಇರ್ತಂದು ಅಲ್ಲೇ ಜೀವನಯಾಪನ ಮಾಡಿರಿ ಅಂತ ಹೇಳಿದ್ರೆ, ಆ ಕಾರಣಕ್ಕಾಗಿ ಕೊಲೆ ಮಾತನ್ನು ಹೊರಗಿಡಲಾಯಿತು ಅಂತ ಹೇಳ್ಬಿಟ್ಟು ಮತ್ತೆ ಆಹ್ವಾನ ಆಗಿರ್ತಕ್ಕಂಥ ಜೋಡನ್ನು ಬಿಟ್ಟವರು. ಇದು ಯಾಂತ್ರಿಕ ವಾಸ್ತವ, ಮಾಂತ್ರಿಕ ವಾಸ್ತವ. ಇನ್ನೊಂದು ಕಲ್ಪನಾ ವಾಸ್ತವ ಅಂತ ಹೇಳಿದೆ. ಈ ಕಲ್ಪನಾ ವಾಸ್ತವ ದೇವರವರ ಲೋಕಗ್ರಹಿಕೆಯಲ್ಲಿ ಮತ್ತೆ 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 ಅನುಭವಿಸ್ತದೆ. ಇದು ಹುಸಿ ಸುಳ್ಳು ಕೃತಕ ಆ ರೀತಿಯದಲ್ಲ. ಲೋಕವನ್ನು ಗ್ರಹಿಸಲಿಕ್ಕೆ ಇರಬಹುದಾದ ಸಾಧ್ಯತೆಗಳು, ಅಭಿವ್ಯಕ್ತಿ ಇರಬಹುದಾದ ಕಲಾಭಿವ್ಯಕ್ತಿಯ ಸಾಧ್ಯತೆಗಳು ದೇವರವರಲ್ಲಿ ಮೈದುಂಬಿಕೊಂಡಂತೆ ಇಡೀ ಕನ್ನಡ ಲೇಖಕರಲ್ಲಿ ಮತ್ತೊಬ್ಬರಲ್ಲಿ ಮೈದುಂಬಿಕೊಂಡಿಲ್ಲ. ಕುವೆಂಪುರಲ್ಲಿ ಕೂಡ ಭಾಳ ರಿಚಾಗಿ ಬರ್ತದೆ. ಬಟ್ ಇದನ್ನು
ಓದುವಾಗ ಅವೈಜ್ಞಾನಿಕ ಮೂಢನಂಬಿಕೆ ಅಂತ ಓದಿದರೆ ನಮಗೆ ಸಾಹಿತ್ಯದ ಓದು ವಿಫಲವಾಗ್ತದೆ. ಈ ಕಲ್ಪನಾ ವಾಸ್ತವಕ್ಕೆ ಇನ್ನೊಂದು ಉದಾಹರಣೆ ನಾನು ಆಗಲೇ ಹೇಳಿದೆ. ಕೊಲೆಯಾಗಿರ್ತಕ್ಕಂಥ ಚಂದನ ಬಗ್ಗೆ ಇವರು ಕಟ್ಕೊಳ್ತಕ್ಕಂತಹ ದೊಡ್ಡ ಇಮ್ಯಾಜಿನ್ ಏನಿದೆ ಅದು. ಮತ್ತು ದೇವನೂರವರ ಸಾಹಿತ್ಯದ ಅಪೇಕ್ಷೆ ಅಥವಾ ಪಕ್ವತ್ತಾಯ ಅದು ಏನಿದೆ ಅಂತ ಕೇಳಿದರೆ, ಓದುಗರಲ್ಲಿ, ಓದಾದ್ಮೇಲೆ ಮಾತಾಡುವವರಲ್ಲಿ, ಮಾತಾಡಾದ್ಮೇಲೆ ಅದನ್ನ ಬರೆಯುವವರಲ್ಲಿ, ಅದನ್ನು ಕುರಿತು ಬರೆದದ್ದನ್ನು ಮತ್ತೆ ಓದುವವರಲ್ಲಿ, ಮತ್ತೆ ಓದಿದ್ದನ್ನು ಮತ್ತೆ ಬರೆಯುವವರಲ್ಲಿ ಸ್ವಲ್ಪನಾದರೂ ವಿವೇಕ ಮತ್ತು ಅಪರಾಧಿ ಪ್ರಜ್ಞೆ ಕಾಡುತ್ತದೆಯೇ? ಇದು ಲೋಕದೃಷ್ಟಿ ಅಲ್ಲದಿದ್ರೂ ದೇವನೂರವರ ಸೃಜನಶೀಲ ಸಾಹಿತ್ಯದ ಹಿಂದೆ ಅಡಗಿರ್ತಕ್ಕಂಥ ಬಹಳ ದೊಡ್ಡ ಮೌಲ್ಯ. ಯಾಕೆ ನಮ್ಗೆ ಅಪರಾಧ ಪ್ರಜ್ಞೆ ಕಾಡೋದಿಲ್ಲ? ಕಾಡೋದೇ ಇಲ್ಲ, ನಿಜವಾಗ್ಲೂ ಕಾಡಿಲ್ಲ. ಅವರ ಎದೆಗೆ ಬಿದ್ದ ಅಕ್ಷರ, ಅದರ ಪುಟಗಳಲ್ಲಿ, ವಾಕ್ಯಗಳಲ್ಲಿ, ಅದರ ಒಟ್ಟು ಸಂಕಲನದಲ್ಲಿ ಇರ್ತಕ್ಕಂಥ ಒಂದು ಅಪೇಕ್ಷೆ ಏನಂತಂದರೆ, ಸಾಹಿತ್ಯವನ್ನು ಓದುಗರಲ್ಲಿ ಒಂದು ಅಪರಾಧ ಪ್ರಜ್ಞೆ ಮೂಡಲು ಸಾಧ್ಯವೇ? ಯಾಕಂದರೆ ಅವರು ಚಲನಶೀಲ ವಸ್ತುಸ್ಥಿತಿಯನ್ನು ಗಾಯ ಮತ್ತು ಹುಚ್ಚು ಅಂತ ಕರೀತಾರೆ ದೇವನೂರವರು. ಯಾಕಂದರೆ ಅಸಮಾನತೆ ಮತ್ತು ಅಪಮಾನದಿಂದ ಕೂಡಿರುವ ಸಾಮಾಜಿಕ ರಚನೆಯನ್ನೇ ಬದುಕು, ಸಂಸ್ಕೃತಿ ಮತ್ತು ಪರಂಪರೆಯಿಂದ ಕೊಂಡಾಡಲಾಗುತ್ತದೆ. ಇದು ದೇವನೂರವರ ವಾಕ್ಯ ನಾನು ಹೇಳ್ತೇನೆ. ಅಸಮಾನತೆ ಮತ್ತು ಅಪಮಾನಗಳಿಂದ ಕೂಡಿರುವ ಸಾಮಾಜಿಕ ವ್ಯವಸ್ಥೆಯನ್ನೇ ಬದುಕು, ಜೀವನ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಕೊಂಡಾಡಲಾಗುತ್ತಿದೆ. ನಿಜವಾಗ್ಲೂ ಯಾರಿಗೆ ಬದುಕು, ಯಾರಿಗೆ ಸಂಸ್ಕೃತಿ? ದೇವನೂರರ ಪ್ರಕಾರ, ದೇವನೂರರ ಲೋಕಗ್ರಹಿಕೆ ಪ್ರಕಾರ ಅದು ಯಾರು ಇನ್ಯಾರಿಗೋ ಮಾಡಿರ್ತಕ್ಕಂಥ ಗಾಯ, ಮಾಯದ ಗಾಯ, ಹುಚ್ಚು. ಇದು ಹುಚ್ಚು ಅಂತ ಗೊತ್ತಾಗ್ತಾ ಇದ್ರೆ, ಇದು ಗಾಯ ಅಂತ ಗೊತ್ತಾಗ್ತಾ ಇದ್ರೆ ಏನಾಗ್ಬೋದು? ದೇವನೂರವರು ಹೇಳ್ತಾರೆ, ಗಾಯ ಮಾಡಿದವರಿಗೆ ನಾವು ಗಾಯ ಮಾಡಿದ್ದೀವಿ ಅಂತ ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಾದರೆ ಅವರಲ್ಲಿ ಅಪರಾಧ ಪ್ರಜ್ಞೆ ಮೂಡಬೇಕಾಗಿತ್ತು, ಮೂಡಿಲ್ಲ. ಗಾಯ ಮಾಡಿಸಿಕೊಂಡವರಿಗೆ, ಕಾರಣವಿಲ್ಲದೆ ಗಾಯ ಮಾಡಿಸಿಕೊಂಡಿದ್ದವರಿಗೆ ನಮಗೆ ಗಾಯಗಳು ಆಗಿದವಂತನೂ ಕೂಡ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಹಂತದಲ್ಲಿ ಈ ಎರಡು ವರ್ಗದವರಿಗೆ, ಎರಡು ಸಮೂಹದವರಿಗೆ ಗಾಯ ಮಾಡಿದವರಿಗೆ ಗಾಯ ಮಾಡಿದ್ವಿ ಎನ್ನುವಂಥ ಅರಿವು, ವಿವೇಕ ಬಂದರೆ, ಗಾಯವನ್ನು ಅನುಭವಿಸುತ್ತಿರತಕ್ಕಂಥವರಿಗೆ ನಾವು ಗಾಯವನ್ನು ಅನುಭವಿಸುತ್ತಿದ್ದೇವೆ ಎಂಬ ವಿವೇಕ ಮತ್ತು ಜಾಗೃತಿ ಬಂದಾಗ ಏನಾಗುತ್ತೆ? ಅದನ್ನು ಬದಲಾಯಿಸಬೇಕಾಗ್ತದೆ, ಅದನ್ನು ಪಲ್ಲಟ ಮಾಡಬೇಕಾಗ್ತದೆ. ಅದಕ್ಕಿರುವಂಥ ಸಾಧ್ಯತೆಗಳೇನು? ಆ ಪಲ್ಲಟ ಮಾಡಲಿಕ್ಕೆ ಎಗೈನ್ ನಾವು ರೋಗಿಗಳಾಗಬೇಕಾ ಅಥವಾ ವೈದ್ಯರಾಗಬೇಕಾ? ಇದು ದೇವನೂರವರ ಲೋಕಗ್ರಹಿಕೆಯ ಮತ್ತೊಂದು ಬಹಳ ದೊಡ್ಡ ಆಯಾಮ ಅಂತ ನಾನು ಭಾವಿಸ್ತೀನಿ. ದೇವನೂರವರ ಸಾಹಿತ್ಯದಲ್ಲಿ ಇರಬಹುದಾದ ಲೋಕಗ್ರಹಿಕೆ, ಸಂಸ್ಕೃತಿ ಚಿಂತನೆ, ಸಾಮಾಜಿಕ ಚಿಂತನೆ, ಹೆಣ್ಣುಗಂಡಿನ ಸಂಬಂಧ ಇತ್ಯಾದಿ ಅನೇಕ ಆಯಾಮಗಳ ಬಗ್ಗೆ ದೊಡ್ಡ ಚರ್ಚೆ ನಡೆದಿದೆ. ಆ ಚರ್ಚೆ ಒಳಗಡೆ ದೇವನೂರವರ ಒಟ್ಟು ಪ್ರತಿಭೆಯನ್ನು, ಅವರ ಕಲೆಗಾರಿಕೆಯನ್ನು ಒಂದು ರೆಟಾರಿಕ್ ದೃಷ್ಟಿಕೋನದಿಂದ ಹೆಚ್ಚು ಫೋಕಸ್ಡ್ ಆಗಿ ಇದುವರೆಗೆ ನೋಡಲಾಗಿದೆ. ರೆಟಾರಿಕ್ ದೃಷ್ಟಿಕೋನವೇ ಮುಖ್ಯವಾಗಿದೆ. ಯಾರ ವ್ಯಕ್ತಿಗೂ ಸಿಗದ ನವಲುಗಳು ಬಹಳ ದೊಡ್ಡ ಶೀರ್ಷಿಕೆ. ಸಂಭಂಜನದು ದೊಡ್ಡತನ. ಇವೆರಡು ದೇವನೂರ ಸಾಹಿತ್ಯ ಬಗ್ಗೆ ಮಾತಾಡುವಾಗ ಪದೇ ಪದೇ ಉಲ್ಲೇಖ ಮಾಡುವ ಎರಡು ವೇದಿಕೆ. ಸಂಭಂಜನ ದೊಡ್ಡತನ ಅಂತ ಒಂದು, ಯಾರ ವ್ಯಕ್ತಿಗೂ ಸಿಗದ ನೂಲುಗಳು ಅನ್ನೋದು ಇನ್ನೊಂದು. ಸಂಬಂಧ ಅನ್ನೋದು ದೊಡ್ಡತನ ಅನ್ನೋದು ಕುಸುಂಬರಲ್ಲಿ ಬರ್ತದೆ. ಯಾರ ವ್ಯಕ್ತಿಗೂ ಸಿಗದ ನೂಲುಗಳು ಒಡಲಾಡದಲ್ಲಿ ಬರ್ತದೆ. ಸಂಬಂಧ ಅನ್ನೋದು ದೊಡ್ಡತನ ಅನ್ನೋದು
ಕಲ್ಪನಾ ವಾಸ್ತವದ ನೆಲೆಯಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ನೆನಪಿರಲಿ. ಯಾಕಂದ್ರೆ ಕೊಲೆಯಾಗಿರ್ತಕ್ಕಂತಹ ಚನ್ನನ ಬಗೆಗೆ ಅವನು ಕೊಲೆಯಾಗಿದ್ದಾನೆ ಎನ್ನುವಂಥ ಗಂಭೀರ ವಾಸ್ತವದ, ಕ್ರೂರ ವಾಸ್ತವದ ಅರಿವು ಮತ್ತು ವಿವೇಕದ ಗೈರು ಹಾಜರಿಯಲ್ಲಿ ಚನ್ನನ ಅಪ್ಪವ್ವ ಕಟ್ಟಿಕೊಳ್ಳುವ ಒಂದು ಸೃಜನಶೀಲತೆ. ಸುಳ್ಳು ಅಂತ ನಾನು ಹೇಳಲ್ಲ, ಸುಳ್ಳು ಅಂದರೆ ಡಿಸ್ಮಿಸ್ ಮಾಡಲ್ಲ. ಕಲ್ಪನಾ ವಾಸ್ತವ, ಆ ಕಲ್ಪನಾ ವಾಸ್ತವದಲ್ಲಿ ಅಭಿವ್ಯಕ್ತಿಯಾಗಿರ್ತಕ್ಕಂಥ ಸಂಬಂಧ ಅನ್ನೋದು ದೊಡ್ಡತನ ಅನ್ನೋದನ್ನು ಹೆಚ್ಚು ಫೋಕಸ್ಡ್ ಆಗಿ ಮುಂಚೂಣಿ ತರಲಾಗಿದೆ. ದ ಸೇಮ್ ಟೈಮ್ ಕೊಡಲಾಳದಲ್ಲಿ ಪುಟಗೌರಿ ಬರೆದಿರ್ತಕ್ಕಂಥ ಗೋಡೆ ಮೇಲೆ ನವೀನ್ ಚಿತ್ರ ಬರೆದಿರ್ತಾಳಲ್ಲ, ಅದ್ರ ಬಗ್ಗೆ ಪೊಲೀಸರೆಲ್ಲ ಜಪ್ತಿ ಮಾಡಾಯಿತು, ಏನು ಸಿಗಲಿಲ್ಲ. ಬೇರೆ ಪ್ರಶ್ನೆ. ಯಾಕಂದರೆ ಕಡಲೆಕಾಯಿ ತಿಂದರು, ಸಿಪ್ಪೆಯನ್ನು ಬೆಂಕಿಗೆ ಹಸಿರು, ಬೆಂಕಿ ಬೂದಿ ಮಾಡಿದ್ರು, ಹೋಯ್ತು, ಏನು ಸಿಕ್ಕಿಲ್ಲ. ಅದಕ್ಕಾಗಿ ಒಂದು ಸಾಲು ಬರುತ್ತೆ, ಯಾರು ಜಪ್ತಿಗೆ ಸಿಗದ ನೋಡಿಬಿಟ್ಟು. ಇದನ್ನು ರೆಟಾರಿಕ್ ಆಗಿ ಹೈಲೈಟ್ ಮಾಡಿದ್ದಾರೆ. ನಮ್ಮಂತರ ಪ್ರಶ್ನೆ ಇರೋದು, ಕಲೆ ಸಾಹಿತ್ಯವನ್ನು ರೆಟಾರಿಕ್ ಆಗಿ ಓದೋದು ತಪ್ಪಲ್ಲ, ಅದು ಅಂತಿಮ ಅಲ್ಲ. ನೆನಪಿರಲಿ, ಕಲೆ ಸಾಹಿತ್ಯವನ್ನು ರೆಟಾರಿಕ್ ಆಗಿ ಓದೋದು ತಪ್ಪಲ್ಲ, ಅದೇ ಅಂತಿಮ ಅಲ್ಲ. ಆದರೆ ಕಲೆ ಸಾಹಿತ್ಯವನ್ನು ಓದುವುದರ ಜೊತೆಗೇ ಅಥವಾ ರಾಜಕೀಯ ಸಾಮಾಜಿಕ ಮಾನದಂಡಗಳಿಂದಲೂ ಸಾಹಿತ್ಯವನ್ನು ಓದಬೇಕಾಗ್ತದೆ, ವಿಶ್ಲೇಷಣೆ ಮಾಡಬೇಕಾಗುತ್ತೆ, ವ್ಯಾಖ್ಯಾನಿಸಬೇಕಾಗುತ್ತೆ. ಈ ದೃಷ್ಟಿಯಲ್ಲಿ ಒಡಲಾಳದಲ್ಲೇ ನಾವು ಎತ್ತಲೇಬೇಕಾಗಿರ್ತಕ್ಕಂಥ ಬಲವಾದ ಪ್ರಶ್ನೆ ಯಾವುದಾದ್ರೂ ಇದ್ದರೆ ಅದು ಯಾರ ಜಪ್ತಿಗೂ ಸಿಗದ ನವಲುಗಳು ಅಲ್ವೇ ಅಲ್ಲ. ಅದೇನಂತಂದರೆ ಎಲ್ಲ ನವಲು ಮಾಡ್ತಿದ್ದಾರೆ, ಹಣ ಬಿಡೋಣ ಸಾಕು ಅಂತಂದರೆ ತಮ್ಮ ಗಮನ ಹೇಗೆ ಬರೋದಂತ ಭಾವಿಸಿದ್ದೀನಿ. ಒಡಲಾಳದಲ್ಲಿ ಯಾರ ಜೊತೆಗೂ ಸಿಗದ ನವಲುಗಳು ಮುಖ್ಯ ಅಲ್ಲ. ಸಾಕವುಗಳ ಮೊದಲನ ಹುಂಜವನ್ನು ಕದ್ದವರು ಯಾರು? ಯಾಕೆ ಈ ಪ್ರಶ್ನೆಯನ್ನು ಕೇಳಲಿರುವವರೆಗೂ ಕನ್ನಡದ ಯಾವ ಗಂಭೀರ ವಿಮರ್ಶಕರು, ಗಂಭೀರ ಚಿಂತಕರು, ಸಂಶೋಧಕರು ಈ ಪ್ರಶ್ನೆ ಮುಚ್ಚಿಟ್ಟಿದ್ದು ಯಾಕೆ? ಒಡಲಾಳದಲ್ಲಿ 2 ಹುಂಜಗಳ ಕಳವಾಗ್ತದೆ. 2ನೇ ಹುಂಜವನ್ನ ಎತ್ತಪ್ಪನವರ ಎದುರಿಗೆ ಒಡಲಾಳದ ಸಾಕವನ ಕುಟುಂಬದ ಸಹಕಾರದೊಂದಿಗೆ ಪೊಲೀಸವರು ಮೊದಲು ಕಳ್ಕೊಂಡಂಥ ಹುಂಜವನ್ನು ಹಿಡಿದುಕೊಳ್ತೀನಿ, ಅದು ಹೆಂಗಿತ್ತು ಅಂತ ಕೇಳ್ತಾರೆ. ಈ ಹುಂಜಿನ ಥರ ಇತ್ತು ಅಂತ ಸಾಕವ ಹೇಳ್ತಾರೆ. ಇದು ಹಿಡ್ಕೊಡು, ಇದೇ ಥರ ಎಲ್ಲಾದರೂ ಸಿಕ್ಕಿದ್ರೆ ಹಿಡ್ಕೊಂಡು ಬರ್ತೀವಿ, ಹಿಂಗೆ ಕೊಡ್ತೀವಿ ಅಂತ ಒಪ್ಪಿಸ್ತಾರೆ. ಪಾಪ ಸಾಕವ್ವ ಇದ್ರೆ ಇರ್ಬೋದು, ಈ ಹುಂಜಿನ ಕೊಟ್ಟರೆ ಕಳೆದೋಗಿರ್ತಕ್ಕಂಥ ಮತ್ತೊಂದು ಹುಂಜಿನ ಹಿಡ್ಕೊಂಡು ಬರ್ಬೋದು ಅಂತ ಒಂದು ಹುಂಜಿನ ಕೊಡ್ತಾರೆ. ಕೊಡಲಾಳದ ಕೊನೆಯಲ್ಲಿ ಸಾಲುಗಳು ಬರ್ತವೆ. ಆ ಕುಟುಂಬದ ಸದಸ್ಯರೆಲ್ಲರೂ ಒಟ್ಟಾಗ್ತಾರೆ. ಈ ಹುಂಜ ಹಾರಿದರೆ ಅವರು ಹಾರುತ್ತಾ, ಈ ಹುಂಜ ನೆಗೆದರೆ ಅವರು ನೆಗೆಯುತ್ತಾ, ಈ ಹುಂಜ ಓಡಿದರೆ ಅವರು ಓಡುತ್ತಾ ಹುಂಜವನ್ನು ಹಿಡಿದುಕೊಟ್ಟರು. ಹುಂಜವನ್ನು ಹಿಡಿದುಕೊಂಡ ಜೀಪು ಗುರು ಎಂದು ಹೋಯಿತು. ಜೀಪು ಬಿಟ್ಟ ಧೂಳು ಅಲ್ಲೇ ಹರಿದಾಡುತ್ತಿತ್ತು. ಹಾಗಿದ್ರೆ ಮೊದಲನೇ ಹುಂಜ ದೇವರಿಗೆ ಬಿಟ್ಟಿದ್ದು ಸಾಕವನ್ನು, ಅದು ಚಂದ್ರಗಾಣವರು ಕಾದಂಬರಿ ಬಳಸಿರ್ತಕ್ಕಂಥ ಪದ ಚಂದ್ರಗಾಣವಾಯಿತು, ಕಳೆದೋಯ್ತು ಅಂತಲ್ಲ, ಕಳೆದೋಯ್ತು ಚಂದ್ರಗಾಣ. 2 ಕಡೆ ಆ ಪದ ಪ್ರಯೋಗ ಆಗಿರುವ ಒಡಲಾಳದಲ್ಲಿ. ನಮ್ಮ ಪ್ರಶ್ನೆ ಇರೋದು, ಮೊದಲನೇ ಹುಂಜವನ್ನು ಇದೇ ರೀತಿಯಲ್ಲಿ ಲಪಟಾಯಿಸಿದವರು ಯಾರು? ಈ ಪ್ರಶ್ನೆಯನ್ನು ಯಾಕೆ ಮುಚ್ಚಿಟ್ಟಿದ್ದಾರೆ ವಿಮರ್ಶಕರು, ಸಂಶೋಧಕರು? ಇದನ್ನು ಮುಚ್ಚಿಟ್ಬಿಟ್ಟು ಯಾರ ಜೊತೆಗೂ ಸಿಗದ ನವಲುಗಳು ಅಂತ ಹೇಳ್ತಾರೆ, ಅಂತ ಕೇಳ್ತಾರೆ. ಅಲ್ವೇ ಅಲ್ಲ? ನನ್ನ ಅವಧಿ ಮುಗಿತಾರೆ, ಆಯ್ತು, ಸರಿ. ನಾನು ಏರ್ಕೊಂಡಂಥ ಅವಧಿ ಮುಗಿದ್ರೆ ನನ್ನ ಮಾತುಗಳನ್ನು ಮುಗಿಸಿಲ್ಲ, ನಿಲ್ಲಿಸಿರ್ತೀನಿ. ಯಾವ ಒಳ್ಳೆ ಕಾಲ, ಒಳ್ಳೆ ಗಳಿಕೆ ಬಂದರೆ ಮುಂದುವರ್ಸ್ತೀನಿ. ಇದಕ್ಕೆ ಅವಕಾಶ ಕೊಟ್ಟಂಥ 2 ಸಂಸ್ಥೆಗಳಿಗೆ, ನನ್ನ ಪ್ರೀತಿಯಿಂದ ಬೇಕಾಗಿರ್ತಕ್ಕಂಥ ಡಾಕ್ಟರ್ ಲೋಲಾಕ್ಷಿ ಮೇಡಮ್ ಅವರಿಗೆ, ಇಷ್ಟೊತ್ತು ನನ್ನ ಸಾಮಾನ್ಯ ಚಿಂತನೆಗಳನ್ನು ಆಲಿಸ್ಕೊಂಡಂಥ ತಮ್ಮೆಲ್ಲರಿಗೂ ಅನಿಸಿ, ಮತ್ತು ಮೊದಲಿಗೆ ನಾನು ಹೇಳೋದು ಮತ್ತೆ ದೇವರ ಬಸವ ಸರ್ ಅವರಿಗೂ ಅನಿಸಿ, ನಿಮ್ಮೆಲ್ಲರಿಗೂ ಅನಿಸಿ